ಹಾವೇರಿಯಲ್ಲಿ ಮತ್ತೆ ಮರುಕಳಿಸಿದೆ ಮುಂದಿನ ಮುಖ್ಯಮಂತ್ರಿ ಘೋಷಣೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಘೋಷಣೆಯನ್ನ ಕೂಗಲಾಗಿದೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹಾವೇರಿಯಲ್ಲಿ ಘೋಷಣೆಯನ್ನ ಕೂಗಲಾಗಿದೆ. ಹಾವೇರಿಗೆ ಸತೀಶ್ ಜಾರಕಿಹೊಳಿ ಆಗಮಿಸಿದ್ದಂಥ ಸಂದರ್ಭದಲ್ಲಿ ಈ ಘೋಷಣೆಯನ್ನು ಕೂಗಲಾಗಿದೆ. ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ಅವರ ಅಭಿಮಾನಿಗಳು ಕೂಗಿದ್ದಾರೆ. ಆ ಘೋಷಣೆಯನ್ನ ಕೇಳಿ ಸೈಲೆಂಟ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಹಾವೇರಿಗೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಹೊಸದಾಗಿ ಖರೀದಿಸಿದ್ದಂಥ ಹೆಲಿಕಾಪ್ಟರ್ನಲ್ಲಿ ಅವರು ಪ್ರಯಾಣವನ್ನು ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಕೊಟ್ಟ ಮಾತಿಗೆ ನಡೆದುಕೊಳ್ಳಬೇಕು ಅನ್ನೋದಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ನಡೆದುಕೊಳ್ಳಬೇಕು ಅಂತ ಹೇಳಿ ಪರೋಕ್ಷವಾಗಿ ವರ್ಡ್ ಪವರ್ ಹಾಕಿದ್ರಲ್ಲ ಪೋಸ್ಟ್, ಆ ವಿಚಾರಕ್ಕೆ ಅದು ಬೆಂಗಳೂರು ಮತ್ತು ದೆಹಲಿಯಲ್ಲಿ ಉತ್ತರ ಸಿಗುತ್ತೆ ಅಂತ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪಕ್ಷಕ್ಕಾಗಿ ದುಡಿದವರಿಗೆ ಎಲ್ಲರಿಗೂ ಸಿಗಲ್ಲ, ಸುಮಾರು ಜನದ ಪ್ರಯತ್ನದಿಂದಾಗಿ ಸರ್ಕಾರ ಬಂದಿದೆ. ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ, ಕಾಯ್ಬೇಕಷ್ಟೇ. ಗೊಂದಲ ಆದಷ್ಟು ಬೇಗ ಇತ್ಯರ್ಥ ಆಗಬೇಕಾಗಿದೆ. ನಾವು ಕೂಡ ಈ ಬಗ್ಗೆ ಮನವಿಯನ್ನು ಮಾಡಿದ್ದೇವೆ. ಸಂದರ್ಭ ಬಂದಾಗ ಡಿಕೆಶಿ ಅವರ ಕೂಲಿ ಬಗ್ಗೆ ಚರ್ಚಿಸೋಣ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಎಲ್ಲ ಹೇಳ್ತೀವಿ, ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಪಕ್ಷದ ವಿರೋಧವಾಗಿ ಏನು ಮಾತಾಡಿಲ್ಲ, ಪಕ್ಷದ ಪರವಾಗಿ ಮಾತಾಡ್ತೀವಿ, ಪಕ್ಷದ ವಿರೋಧ ಯಾವಾಗ ಮಾತಾಡೋಲ್ಲ. ಹಿಂಗಾಗಿ ಪ್ರಶ್ನೆ ಉದ್ಭವ ಆಗೋಲ್ಲ. ಈ ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತಾ ಇದಾರೆ, ಕೂಲಿ ಸಿಗುತ್ತಾ ಸರ್? ಇಲ್ಲ, ಎಲ್ಲರಿಗೂ ಸಿಗೋಲ್ಲ. ರೇಟ್ ಬಂದಿದೆ, ಬಹಳ ಮಂದಿ, ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವ್ರಿಗೆ ಸಿಗತ್ತೆ, ಕೆಲವರಿಗೆ ಸಿಗೋಲ್ಲ, ಕಾಯ್ಬೇಕಷ್ಟೇ. ಹೇಳಿದ್ರಿ, ನಾವು ಹೇಳಿದ್ರೆ, ಸಿಎಂ ಅವ್ರು ಹೇಳಿದಾರೆ, ಎಲ್ಲರೂ ಹೇಳಿದಾರೆ, ಆದಷ್ಟು ಬೇಗ ಇತ್ಯರ್ಥ ಆಗಬೇಕು. ಇಲ್ಲಾರ ಗೊಂದಲ ಬಗೆಹರಲ್ಲ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ, ಇಲ್ಲಿ ಹೇಳಕ್ಕಾಗೋಲ್ಲ. ಪಕ್ಷದಲ್ಲಿ ಇದೀವಿ, ಅದೇ ಪಕ್ಷದಲ್ಲಿ ಅದೇ ಪಕ್ಷ ಮಾಡ್ಲೇಬೇಕಾಗ್ತದೆ. ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್? ಈಗ ಬರೋಲ್ಲ, ಅದೀಗ ಪ್ರಶ್ನೆ ಬರೋಲ್ಲ. ಎಲ್ಲರೂ ಪಕ್ಷದಲ್ಲಿ ಇದೀವಿ, ಅವ್ರು ಇದ್ದಾರೆ, ನಾವು ಇದ್ದೀವಿ, ಎಲ್ಲರೂ ಒಂದೇ ಪಕ್ಷದಲ್ಲಿ ಇದೀವಿ. ಹಿಂಗಾಗಿ ಆ ಪ್ರಶ್ನೆ ನೀವು ಅವ್ರಿಗೆ